ರೇ ಸ್ವಾಮಿ 6 ತಿಂಗಳಲ್ಲಿ ಮನೆ ಕಟ್ಕೊಡ್ತೀನಿ ಅಂತ ಹೇಳಿದ್ರಿ, ಕರೆಕ್ಟ್ ಆಗಿರೋ ರೀಸನ್ ಹೇಳಿ. ಎಸ್, ಕನ್ಸ್ಟ್ರಕ್ಷನ್ ಟೈಮ್ ಲೈನ್ ನ ಎಕ್ಸಾಕ್ಟ್ ಆಗಿ ಪ್ರಿಡಿಕ್ಟ್ ಮಾಡೋದು ಅಷ್ಟು ಈಸಿ ಅಲ್ವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈ 4 ರೀಸನ್ಸ್. ನಂಬರ್ 1, ವೆದರ್ ಕಂಡೀಷನ್ಸ್, ವೆದರ್ ರೈನಿ ಸೀಸನ್ ಇರ್ಬೋದು, ಸಮ್ಮರ್ ಸೀಸನ್ ಇರ್ಬೋದು. ನಂಬರ್ 2, ಲೇಬರ್ ಪ್ರಾಬ್ಲಮ್. ನಂಬರ್ 3, ಮಟೀರಿಯಲ್ ಸಪ್ಲೈಯರ್ ಪ್ರಾಬ್ಲಮ್. ನಂಬರ್ 4, ಕ್ಲೈಮೇಟ್ ಚೇಂಜಸ್. ನೀವು ಯಾವಾಗಾದ್ರೂ ನೋಡಿ, ರೈನಿ ಸೀಸನ್ ಬಂದ್ರೆ ತುಂಬಾ ಮಳೆ ಹಿಡಿಯುತ್ತೆ, ಅವಾಗ್ಲೂ ಪ್ರಾಬ್ಲಮ್ ಆಗುತ್ತೆ. ಸಮ್ಮರ್ ಸೀಸನ್ ಬಂದ್ರೆ ಯಾವುದೇ ಕಾರಣಕ್ಕೂ ಲೇಬರ್ಗಳು ಮೇಲ್ಗಡೆ ನಿಂತ್ಕೊಂಡು ಕೆಲಸ ಮಾಡಕ್ ಆಗ್ತಿಲ್ಲ, ಅವಾಗ್ಲೂ ಪ್ರಾಬ್ಲಮ್ ಆಗುತ್ತೆ. ಅಥವಾ ಮಟೀರಿಯಲ್ ಸಪ್ಲೈಯರು, ನಾವು ಯಾವ್ದೋ ಒಂದು ಸಪ್ಲೈಯರ್ಗೆ ಫಿಕ್ಸ್ ಆಗಿರ್ತೀವಿ, ಆ ಸಪ್ಲೈಯರು ಸಮ್ ಟೈಮ್ಸ್ ಕೊಡ್ತಾನೆ, ಸಮ್ ಟೈಮ್ಸ್ ಪ್ರಾಪರ್ ಆಗಿ ಸಪ್ಲೈ ಕೊಡಲ್ಲ, ಅವನಿಂದಲೂ ಕೂಡ ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟ್ ಏನಂತ ಹೇಳಿದ್ರೆ ಕ್ಲೈಮೇಟ್ ಚೇಂಜಸ್. ಡೇ ಬೈ ಡೇ ಬಿಲ್ಡಿಂಗ್ ಕಟ್ತಾ ಅಥವಾ ಅವರು ಬಿಲ್ಡಿಂಗ್ ನೋಡ್ತಾ ಅವ್ರಿಗೆ ಚೇಂಜಸ್ ಬರ್ತಾನೆ ಇರುತ್ತೆ. ಅಥವಾ ಬೇರೆಯವ್ರ ಸಜೆಷನ್ ತಗೊಳ್ತಾ ಚೇಂಜಸ್ ಬರ್ತಾ ಇರುತ್ತೆ. ಅಥವಾ 1 ಫ್ಲೋರ್ ಇದೆ 2 ಫ್ಲೋರ್ ಹೋಗ್ತಾರೆ, 2 ಫ್ಲೋರ್ ಇದೆ 3 ಫ್ಲೋರ್ ಹೋಗ್ತಾರೆ. ಈ ತರ ಏನಾದ್ರು ಚೇಂಜಸ್ ಇದ್ದಾಗ ಮೇಜರ್ ಆಗಿ ಬಿಲ್ಡಿಂಗು ಡಿಲೇ ಆಗೋ ಚಾನ್ಸಸ್ ಇರುತ್ತೆ. ಕ್ವಾಲಿಟಿ ವರ್ಕಿಗೆ ಪ್ರಾಪರ್ ಕ್ಯೂರಿಂಗ್ ಟೈಮ್ ಬೇಕು. ಫಾಸ್ಟ್ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಕ್ವಾಲಿಟಿ ಹಾಳಾಗೋ ಚಾನ್ಸಸ್ ಇದ್ದೇ ಇರುತ್ತೆ. ಯಾವಾಗ್ಲೂ ಕೂಡ ಅಷ್ಟೇನೆ, ಆಲ್ವೇಸ್ ರಿಯಲಿಸ್ಟಿಕ್ ಕನ್ಸ್ಟ್ರಕ್ಷನ್ ಟೈಮ್ ಲೈನ್ ಪ್ಲಸ್ ಅಟ್ಲೀಸ್ಟ್ 2 to 3 months ಬಫರ್ ನ ಟೈಮ್ ನ ನೀವು ತಗೊಳ್ಳಿ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನನ್ನ ಪ್ರಕಾರ ಹೇಳೋದಾದ್ರೆ ಫಾಸ್ಟ್ ಕನ್ಸ್ಟ್ರಕ್ಷನ್ ಅಲ್ಲ, ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಮೋಸ್ಟ್ ಇಂಪಾರ್ಟೆಂಟ್. ಇದೇ ತರ ಹೆಚ್ಚಿನ ವಿಡಿಯೋಸ್ಗೆ ನಮ್ಮ ಪೇಜ್ ನ ಫಾಲೋ ಮಾಡಿ. ನೀವ್ಯಾರು ಕನ್ಸ್ಟ್ರಕ್ಷನ್ ಮಾಡ್ಬೇಕು ಅನ್ನಂಗಿದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.